ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆ ಇದ್ದಾರೆ ಅರ್ಚನಾ ಕೊಟ್ಟಿಗೆ. ನಿಮ್ಮ ಪ್ರತಿಯೊಂದು ಸಿನಿಮಾನು ನಿಮ್ಮ ರೋಲ್ ಪರ್ಟಿಕ್ಯುಲರ್ ಆಗಿ ಸಖತ್ ಹುಡುಗರು ಅಂತ ನಾನು ಆಸ್ ಅ ಫ್ಯಾನ್ ಆಗಿ ಫೀಲ್ ಮಾಡ್ತಿದ್ದೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಾರಮ್ಮ, ಅರ್ಚನಾ ಸಖತ್ ಏನು ಚೆನ್ನಾಗಿ ಮಾಡಿದೆಯಾ, ಈ ಥರ ಸುಮಾರು 40 ವರ್ಷದ ಜರ್ನಿ ಆ ಕಾರಮ್ಮದು ಆ ಕ್ಷಣ ಹೇಳಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ಅವರು ಡಿಸ್ಕ್ರೈಬ್ ಮಾಡಿದ್ರಲ್ಲ, ನನಗೆ ರೀಸೆಂಟಾಗಿ ನನ್ನ ತಪ್ಪ ಯಾರೋ ಇವಾಗ ಅಂತಾರೆ ಏನೋ ಅಂತಾರೆ, ನನ್ನ ತಲೆ ಹಿಂಗೆ ಯೋಚನೆ ಆಗ್ತಾಯಿತ್ತು. ಬಟ್ ನನಗೆ ನನಗೆ ತುಂಬ ಬೇಜಾರೇನಿಲ್ಲ, ಯಾಕಂದರೆ ಪಾತ್ರ ಅದಕ್ಕೆ ತಕ್ಕಂಗೆ ಯಾವ್ದಾರು ಸಿಕ್ಕಿದ್ರೆ ನಾನು ಚೇಂಜ್ ಮಾಡ್ಕೊಳ್ಳೋದು ಬಲ್ಲೆ. ಸೊ ಈ ಥರ ಫೀಲಿಂಗಲ್ಲಿ ಇದ್ದಾಗ ಇವರು ಅದನ್ನೇ ಹೊಗಳ್ದಾಗ ನನಗೆ ಏನೋ ಒಂಥರ ಖುಷಿ ಆಯಿತು. ಆ್ಯಂಡ್ ವೆರಿ ಸ್ವೀಟ್ ಆಫ್ ಹರ್. ಅವರೇ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಹೇಳಬೇಕು ಅನ್ನೋದು ಏನಿಲ್ಲ. ಬಟ್ ಅಂದರೆ ಯೂಶಲಿ ಕಲಾವಿದರು ಇನ್ನೊಬ್ರು ಕಲಾವಿದರಿಗೆ ಅಪ್ರಿಷಿಯೇಟ್ ಮಾಡೋದು ತುಂಬ ರೇರ್. ಆ್ಯಂಡ್ ಅದು ಅವರು ಹಾರ್ಟ್ ಫೆಲ್ಟ್ ಆಗಿ ಜೆನ್ಯೂನ್ ಆಗಿ ಮಾಡಿದ್ದು ತುಂಬ ಖುಷಿ. ಅರ್ಚನಾಗೆ ಸಿನಿಮಾಗಳು ತುಂಬ ಕಾಡಬೇಕಾ, ಪಾತ್ರಗಳು ಕಾಡಬೇಕಾ, ಅಥವಾ ಇಡೀ ಕಾಂಟೆಂಟ್ ಕಾಡಬೇಕಾ? ಆ್ಯಕ್ಚುಲಿ ಏನು ಗೊತ್ತಾ, ಪಾತ್ರ ಚೆನ್ನಾಗಿದ್ದು ಸಿನಿಮಾ ಆನ್ ದ ಹೋಲ್ ಏನಾದರೂ ಆಡಿಯನ್ಸ್ಗೆ ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಅದು ರೀಚೇ ಆಗಲ್ಲ. ಸೊ ಅಲ್ವಾ, ನನಗೆ ಸಿನಿಮಾ ಆನ್ ದ ಹೋಲ್ ಚೆನ್ನಾಗಿರಬೇಕು. ಆ್ಯಂಡ್ ನಾನು ಅದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಖುಷಿ. ಆಮೇಲಾಗಿ ಸುಮಾರು ಒಂದು 7-8 ವರ್ಷ ಆಯ್ತು ನೀವು ಇಂಡಸ್ಟ್ರಿಗೆ ಆಲ್ಮೋಸ್ಟ್ ಒಂದು 2 ವರ್ಷದಲ್ಲಿ ಸುಮಾರು ಸಿನಿಮಾಗಳು ಬಂದ್ಬಿಡ್ತೀವಿ. ನಿಧಾನಕ್ಕೆ ಕೋವಿಡ್ ಬಂತು, ಒಂದಷ್ಟು ಗ್ಯಾಪ್ಗಳಾಯಿತು. ಈ ಗ್ಯಾಪ್ಗಳು ಅರ್ಚನಾಗೆ ಪರ್ಸ್ನಲಿ ಇದು ಒಂಚೂರು ಕಲಾವಿದರಿಗೆ ಸ್ವಲ್ಪ ಹಿಂದೆ ತಳ್ಳುತ್ತಿರುವಂಥ ಫೀಲ್ ಬಂತ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ? ನನಗೆ ಹಂಗೇನು ಅನಿಸಿಲ್ಲ. ಅಂದರೆ ವಿತ್ ಎವ್ರಿ ಇಯರ್ ನನಗೆ ನನ್ನ ಥಿಂಕಿಂಗು, ಆಮೇಲೆ ನನ್ನ ಆ್ಯಕ್ಟಿಂಗಲ್ಲಿ ಡೆಪ್ತು ಎಲ್ಲ ಐ ಥಿಂಕ್ ಚೇಂಜ್ ಆಗಿದೆ ಆ್ಯಂಡ್ ಇಂಪ್ರೂವ್ ಆಗ್ತಾ ಇದೆ ಅಂತ ಅನಿಸುತ್ತೆ. ನಾನು ಮುಂಚೆ ಏನು ಅಂದರೆ ಡೈಲಾಗ್ ಬಡ 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 ಅಂತ ಗಟ್ಟೊಡ್ಬಿಟ್ಟು ಇವಾಗ ಅವ್ರು ನೋಡ್ತಾನೆ ಕೇಳ್ತಾರೆ, ಅವ್ರ ಡೈಲಾಗು ಕಲಿಯೋದು ನನ್ನ ಟೈಮ್. ನಾನು ಅವ್ರಿಗೆ ಹಿಂಗೆ ಆ್ಯಕ್ಟ್ ಮಾಡ್ತಾ ಇದ್ದೆ ಅಂದರೆ ಇವಾಗ ನೀವು ಮಾತಾಡ್ತಾ ಇದ್ರೆ ನಾನು ನೀವು ಲಿಪ್ಪೆ ನೋಡ್ಬಿಟ್ಟು ನೀವು ಎಂಟಾಗಿದ ತಕ್ಷಣ ನಾನು ಡೈಲಾಗ್ ಹೇಳ್ಬೇಕು, ತೊದಲ್ಬಾರ್ದು, ಕರೆಕ್ಟಾಗಿ ಹೇಳಬೇಕು. ಇವಾಗ ನಾನು ಹೆಂಗೆ ರಿಯಲೈಸ್ ಆಗ್ತದೆ ಅಂದರೆ ಡೈಲಾಗೇ ಬೆಸ್ಟ್, ಬಿಟ್ವೀನ್ ದ ಲೈನ್ಸ್ ಏನು ಮಾಡ್ತೀಯ ಅದೇ ಅಂತ. ಈ ಸಿನಿಮಾ ಆ್ಯಕ್ಟಿಂಗ್ ಮಾಡೋದ್ಮೇಲೆ ನನಗೆ ಗೊತ್ತಾಗಿದೆ. ಸೊ ಮುಂದೆ ಅದ ಸಿಗ್ತಾಗ ನಾನು ಇದೊಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಬಟ್ ನನಗೆ ಅನಿಸ್ತಾ ಇದೆ ನಾನು ತುಂಬ ಇಂಪ್ರೂವ್ ಆಗಿದ್ದೀನಿ ಅಂತ. ಮೇ ಬಿ ಕಂಟಿನ್ಯೂಸ್ ಆಗಿ ನಾನು ಮಾಡ್ತಾನೆ ಇದ್ದರೆ ಅದೇ ಮೆಥಡಲ್ಲೇ ಎಲ್ಲ ಮಾಡಿರ್ತಾ ಇದ್ದೆ. ಮೇ ಬಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿ ಅದು ನಾನು ರಿಫ್ಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಬೇರೆಯವ್ರ ಪರ್ಫಾರ್ಮೆನ್ಸಸ್ ಎಲ್ಲ ನೋಡಿದಾಗ ನಾನು ತುಂಬ ಕಲಿತಿಲ್ಲ. ತುಂಬ ಸಿನಿಮಾಗಳು ಜಾಸ್ತಿ ನೋಡ್ತಾ ಇದ್ದೀನಿ, ನೋಡೋ ದೃಷ್ಟಿ ಬದಲಾಗಿದೆ. ಕತೆಗೆ ಎಂಡಿಂಗ್ ಕ್ಲೈಮ್ಯಾಕ್ಸ್ ಹಿಂಗಂತೆ ಅನ್ನೋದಕ್ಕಿಂತ ಆ ಶಾರ್ಟಲ್ಲಿ ಅವ್ರು ಏನು ಮಾಡೋದು, ಅವ್ರ ಕೈ ಏನಕ್ಕೆ ಹಿಂಗೆ ಮಾಡೋದು, ಏನಕ್ಕೆ ಆ ಥರ ಅಂದರೆ ಎಷ್ಟೊಂದು ಡೈರೆಕ್ಟ್ ಮಾಡ್ತಾರೆ, ಕ್ಯಾಮ್ರಾ ತಕ್ಕಂತೆ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಬಟ್ ಬಿಯಾಂಡ್ ದಟ್ ನೀವು ಏನು ಮಾಡಿದ್ದೀರಾ ಅದನ್ನು ಅಂತ. ಸೊ ನಾನು ಬೇರೆಯವ್ರದ್ದು ನೋಡಿ ತುಂಬ ಇಷ್ಟೊಂದು ನನಗೆ ಇಷ್ಟ ಆಗಿದೆ ಅಂತ ಹೇಳಿ. ಖುಷಿ ರವಿ, DR, ಚೈತ್ರಾಚಾರ್ಯ, ಸಪ್ತಸಾಗರಾಚಾರ್ಯರು, ರುಕ್ಮಿಣಿಯವರು, ಸಪ್ತ ಸಿನಿಮಾ, ತುಂಬ ಅನಿರುದ್ಧ್ ಭಟ್ ತುಂಬ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ಏನೋ ಒಂಥರ ಅವನು ಹೆಂಗೆ ಅಂದರೆ ಅವನು ತುಂಬ ಮ್ಯಾಮ್ ಅಂತ ಇದ್ದ. ನನಗೆ ಫಸ್ಟ್ ಡೇ ಕ್ಯಾಮ್ರಾ ಆನ್ ಆದರೆ ಅವ್ರಿಗೆ ನಂಗೆ ನೋಡ್ಬಿಟ್ಟು ಅಯ್ಯೋ ಏನು ಅಂತ ನನಗೆ ತುಂಬ ಜನ ಥರ ಅನಿಸಿದೆ. ಆಶಿಕಾ ಅವರಾಗಿರ್ಬೋದು, ಡ್ಯಾನ್ಸ್ ಆ್ಯಂಡ್ ಅವ್ರಿಗೆ ತುಂಬ ಇಂಜುರಿ ಆಗಿತ್ತು ಅನಿಸುತ್ತೆ. ಅಂಥದ್ರಲ್ಲೂ ಮಾಡೋದು. ನಾವು ಇವಾಗ ಆ್ಯಕ್ಟಿಂಗ್ ಬರೀ ಆ್ಯಕ್ಟಿಂಗ್ ನೋಡ್ತಾರೆ. ಇವಾಗ ಡ್ಯಾನ್ಸಲ್ಲಿ ಎಷ್ಟು ಥರ ಎಫರ್ಟ್ಸ್ ಹೋಗುತ್ತೆ. ನನಗೆ ಯಾರು ಡ್ಯಾನ್ಸ್ ಮಾಡೋದು ಕ್ಯಾಮ್ರಾ ಇಟ್ಬಿಟ್ರೆ ಗೋವಿಂದ ಫುಲ್ ಭಯ ಹೋಗುತ್ತೆ. ಬಟ್ ನಂಗೆ ಅದರಲ್ಲೆಲ್ಲ ಸ್ವಲ್ಪ ಇದು ಈಸಿ ಅನ್ನೋದು. ಕುಣಿಯೋದು ಅಂದರೆ ಜನಕ್ಕೆ ಏನು ಅನಿಸುತ್ತೆ, ಮಜಕ್ಕೆ ಕುಣಿಯೋದು ಅನ್ನೋ ಥರ. ಬಟ್ ಅದರಲ್ಲಿ ಎಷ್ಟು ಎಫರ್ಟ್ಸ್ ಹೋಗುತ್ತೆ, ಎಷ್ಟು ಕಷ್ಟ, ಆ್ಯಂಡ್ ಅವ್ರ ಬಾಡಿ ಒಂದು ಮೇಂಟೈನ್ ಮಾಡಿರಬೇಕು. ಸೊ ತುಂಬ ಥರ ಇಲ್ಲ. ನನಗೆ ನೀವು ಎಲ್ಲರೂ ತುಂಬ ಮನಸಾರೆ ಮಾತಾಡೋದು ಅದು ಆ್ಯಕ್ಚುಲಿ ದ ರಿಯಲ್ ಅದು ರೆಸ್ಪೆಕ್ಟ್. ಅಂದರೆ ಅವ್ರನ್ನ ನೀವು ಸಂಭ್ರಮಿಸಿದ್ರಿ. ಇಲ್ಲಿ ನನಗೆ ಇನ್ನೊಂದು ಪಾಯಿಂಟು, ಅಣ್ಣ ಅವ್ರು ಸೇರಿ ತುಂಬ ದೊಡ್ಡ ಹೇಳಿದ್ರಂತೆ, ಆ್ಯಕ್ಟಿಂಗಲ್ಲಿ ಸಿಚುವೇಶನ್ ಸೆನ್ಸು
ಮತ್ತು ಆ ಡೈಲಾಗ್ ಸೆನ್ಸು ಮತ್ತು ಆ ಸೀನಿನ ಮಧ್ಯೆ ಇರುವಂತಹ ಆ ಸೈಲೆಂಟ್ ಸೆನ್ಸ್ ಕೂಡ ನಮಗಿದ್ರೆ ಎಲ್ಲ ಥರದಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಅನ್ನೋರು ಹೇಳಿದ್ದು ನಾನು ಕೇಳಿದೆ. ಅದು ನಿಮ್ಮ ಮಾತಲ್ಲಿ ಬಂತಂದರೆ ಅವ್ರಿಗೆ ನೋಡಿ ಮುಂಚೆ ಮಾತಾಡ್ತಾ ಇದ್ದೆ, ಬಟ್ ಈಗ ನಾನು ನೋಡ್ತೀನಿ ನಾನು ಹೆಂಗೆ ಆ್ಯಕ್ಟ್ ಮಾಡಲಿ ಅಂತ. ಈ ಇಂಪ್ರೂವ್ಮೆಂಟ್ ಹೇಗೆ ಆಗುತ್ತೆ ಮತ್ತು ಹೇಗೆ ಆಗಬೇಕು ನಿಮ್ಮ ಪ್ರಕಾರ? ಅಂದರೆ ನಾವು ಮಾಡಿರೋ ಕೆಲಸ ನಾವೇನು, ನಂದೇ ಎಕ್ಸಾಂಪಲ್ ನಾನು ಕೊಡ್ತೀನಿ. ಯಾವುದೋ ಒಂದು ಸಾಂಗ್ ಶೂಟ್ ನಾನು ಮಾಡಿದ್ದೆ, ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತಾ ಇದ್ದೆ, ಇದರಲ್ಲಿ ಸ್ವಲ್ಪ ನೀನು ಡಲ್ ಅನಿಸ್ತೆ ಕಣೆ ಅಂದರೆ ನಾನು ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರ್ಬೋದಾಗಿತ್ತು. ನಾನು ಜಸ್ಟಿಫೈ ಮಾಡೋಕ್ಕೆ ಅವತ್ತಿನ ದಿನ ಏನಾಗಿತ್ತು ಗೊತ್ತಾ, 1 ಗಂಟೆ ಮಧ್ಯಾಹ್ನ ಬಿಸಿಲಲ್ಲಿ ಶೂಟ್ ಮಾಡಿದ್ದು, ನಾನು ಬೆಳಗಿಂದ ತಿಂಡಿ ಕೊಟ್ಟಿರಲಿಲ್ಲ, ನಾನು ಇದು ಮಾಡಿ ನಾನು ಇವಾಗ ಇವಳು ಹೇಳಿದ್ನು ನನಗೆ, ನಾನು ಅವಳಿಗೆ ಇಷ್ಟು ಜಸ್ಟಿಫಿಕೇಶನ್ ಓ ಹೌದಾ ಪಾಪ ಅದಕ್ಕೆ ನೀನು ಹಿಂಗೆಲ್ಲ ಮಾಡಿದ್ಯಾ, ಸರಿ ಸರಿ ಅರ್ಥ ಆಗಿಲ್ಲ, ನನ್ನ ಕಾಸ್ಟ್ಯೂಮ್ ಸರಿ ಇರಲಿಲ್ಲ, ಇದು ಮಾಡಿದ್ರು ಮುಂದೆ ಎಲ್ಲ ಪಿನ್ ಹಾಕಿದ್ದು ಏನೋ ಈ ಥರ ಎಲ್ಲ ಹೇಳಿ ಅದಕ್ಕೆ ಇದೆಲ್ಲ ಆಗಿರೋದಕ್ಕೆ ನಾನು ಹಂಗೆ ಮಾಡಿರೋದು. ಓ ಇಲ್ಲ ಅಂದ್ರೆ ನಿಂಗೆ ಗೊತ್ತಲ್ಲ ನಾನು ಚೆನ್ನಾಗಿ ಮಾಡ್ತಾ ಇದ್ದೆ ಅನ್ನೋ ಥರ ಹೇಳ್ತಾ ಇದ್ದೆ. ಇವಾಗ ಯಾರೋ ಎಲ್ಲೋ ಯೂಟ್ಯೂಬಲ್ಲಿ ನೋಡೋರಿಗೆ ಹಿಂಗೆ ಗೊತ್ತಾಗುತ್ತದು. ಅದು ನನಗೆ ಇವಾಗ ನೀವು ಕ್ಯಾಮ್ರಾ ಇಟ್ಟಿದ್ದೀರಾ, ನಾನು ಇದು ಇಂಟರ್ವ್ಯೂ ರೆಕಾರ್ಡ್ ಆಗಿರುತ್ತೆ, ನಾನು ಏನೋ ನನ್ನ ಮೂಡ್ ಸರಿಗಿಲ್ಲ, ಏನೋ ಹೌದಾ ಅಂದ್ಕೊಂಡು ನಾನು ಸರಿ ಹೇಳಿಲ್ಲ ಅಂದರೆ ಮೇ ಬಿ ಯಾರೋ ನೋಡೋರು ಇವ್ರು ಹಿಂಗೆ ಅಂತ ಅನ್ಕೋತಾರೆ. ಹಾಂ, ಸೊ ನಾನು ಜನರಲಿನೂ ಟು ಬಿ ಆನೆಸ್ಟ್ ಇನ್ ಎವ್ರಿಥಿಂಗ್ ಆ್ಯಂಡ್ ಸ್ಕ್ರೀನ್ ಮೇಲೂ ಆ ಕ್ಷಣಕ್ಕೆ ನನ್ನ ಕಡೆಯಿಂದ ಎಷ್ಟು ನಾನು ಕೊಡೋಕ್ಕೆ ಸಾಧ್ಯನೋ ಅದು ಕೊಡಬೇಕು ಅನ್ನೋದೇ ನನಗೆ ಇವಾಗ ಹೇಳಿದೆ. ನನಗೆ ಕತೆ ಕೇಳಿದಾಗ ಸಿಕ್ಕಾಪಟ್ಟೆ ಮಜಾ ಅನಿಸ್ತಾ ಇತ್ತು. ಆ್ಯಂಡ್ ನನಗೆ ಸ್ವಲ್ಪ ಕಾಮಿಡಿ ಕಡೆ ತುಂಬ ವಾಲ್ತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ. ಅದೇನೋ ಕಾಮಿಡಿ ಏನೋ ಇತ್ತು ಅಂದರೆ ನನಗೆ ಟ್ರೈ ಮಾಡಿ ನೋಡೋಣ, ಆದರೆ ಆಯಿತು ಇಲ್ಲ ಅಂದರೆ ಇಲ್ಲ ಅಂತ. ಆ್ಯಂಡ್ ಈ ಸಿನಿಮಾದ ಪಾತ್ರನೂ ನನ್ನ ರಿಯಲ್ ಲೈಫ್ ತುಂಬ ಹತ್ರ. ಅಂದರೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ಸ್ವಲ್ಪ ಒಂದು 50 to 60% ನನ್ನ ರಿಯಲ್ ಲೈಫಲ್ಲಿ ಹಂಗೆ ಇರೋದು. ಸೊ ನನಗೊಂಥರ ಇನ್ನೂ ಕಂಫರ್ಟಬಲ್ ಅನಿಸ್ತಾ ಇತ್ತು. ನನಗೇನು ಪಾತ್ರ ಪ್ರವೇಶ ಪರಕಾಯ ಪ್ರವೇಶ ಏನು ಅನಿಸಿಲ್ಲ, ನನಗೆ ತುಂಬ ಮಜಾ ಮಾಡಿಕೊಂಡು ಮಾಡಿದ್ದು. ಆ್ಯಂಡ್ ಅದು ಜನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗ ರಿಫ್ಲೆಕ್ಟ್ ಆಗಬೇಕು ಅನ್ನೋದು ನನಗೆ. ಯೂಶಲಿ ಕಲಾವಿದರು ಯಾವುದೇ ಪ್ರೆಸ್ ಮೀಟಲ್ಲಾಗಲಿ ಇವೆಂಟ್ಗಳಲ್ಲಾಗಲಿ ಈ ಪಾತ್ರನ ಗುರು ನೀನು ಸಖತ್ ಎಂಜಾಯ್ ಮಾಡ್ತೀಯಾ ಅಂತ ಹೇಳ್ತಾರೆ. ಅವರು ಪರ್ಸ್ನಲಿ ಎಂಜಾಯ್ ಮಾಡಿರ್ಬೇಕಲ್ವಾ? ಆ ಥರದ ವಿಚಾರಗಳು ಎಷ್ಟಾಗಿದ್ದಾವೆ ಈ ಫಿಲ್ಮಲ್ಲಿ? ಅಂದರೆ ನಾವು ಹೇಳಿ ಡೈಲಾಗ್ಸ್ನ ನೀವು ಫಿಲಮಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ಒಬ್ಬ ನಟ ಹೇಳ್ತಾನೆ, ಬಟ್ ಆ ನಟ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂದು ಎಂಜಾಯ್ ಮಾಡ್ತಾರೆ ಗೊತ್ತಾ, ಆ ಒಂದು ರಿಯಲ್ ಎಸೆನ್ಸು, ಆ ಪಾಯಿಂಟ್ ಆಫ್ ವ್ಯೂ ಈ ಫಿಲಮಲ್ಲಿ ನಿಮ್ದಕ್ಕೆ ಎಷ್ಟು ಕನೆಕ್ಟ್ ಆಗಿದೆ? ನನಗೆ ಅದೇ ವರ್ಕ್ ಆಗಬೇಕು ಅಂತ. ಯಾಕಂದರೆ ಇವಾಗ ಈ ಥರ ಈ ಉಪ್ಪಿಟ್ಟು ಡೈಲಾಗ್ ಎಲ್ಲ ತುಂಬ ನಾನು ಶಾರ್ಟ್ ಆಗಿದ ತಕ್ಷಣ ಎಲ್ಲರೂ ನಗ್ತಾ ಇದ್ರು. ನನಗೇನೋ ಖುಷಿ, ನಿಮಗೆಲ್ಲ ನಗು ಅಂತ ಚೆನ್ನಾಗಿ ಬರ್ತಾನೆ ನಗು ಅಂತ ಎಲ್ಲ ಕೇಳ್ತಾರೆ. ನಂಗೆ ಇವಾಗ ಯಾರು ಹೇಳಿದ್ರೆ ಆ ಡೈಲಾಗ್ ನಂಗೆ ಇಷ್ಟ ಆಯಿತು. ಕರೆಕ್ಟ್ ಅವತ್ತು ಶೂಟ್ ಮಾಡೋವಾಗಲೂ ಅದೇ ಫೀಲಿಂಗೇ ಇತ್ತು. ಬಟ್ ಒಬ್ರೊಬ್ರಿಗೆ ಅನ್ಸುತ್ತೆ, ಒಬ್ರೊಬ್ರಿಗೆ ಅನ್ಸಲ್ಲ. ಬಟ್ ಹಿಂಗೆ ಅನ್ಸುತ್ತಾ ಇವ್ರಿಗೂ ಅನ್ಸುತ್ತಾ ನೋಡೋಣ. ಇವತ್ತು ಪ್ರೀಮಿಯರ್ ಇದೆ 7 ಗಂಟೆಗೆ DRCಗೆ. ನಾನು ಅದನ್ನ ಆಡಿಯನ್ಸ್ ಮುಖ ನಾನು ನೋಡ್ಬೇಕು, ಅವ್ರಿಗೆ ಏನಾದ್ರು ಅನಿಸ್ತಾ ಇದೆಯಾ ಇಲ್ಲ ನನ್ನ ತಲೆಯಲ್ಲೇ ಅವೆಲ್ಲ ಇಲ್ಲ ನೋಡೋಣ. ಇವ್ರು ಸುಜಯ್ ಸರ್ ಚೆನ್ನಾಗಿ ಮಾಡಿದೆ ಪುಟ್ಟಿಯವ್ರು ಎಲ್ಲದಕ್ಕೂ ಹಂಗೆ ಅಂತಾರೆ ಅಂತ ಅಂದ್ಕೊಳ್ಳಿ. ಬಟ್ ಬೇರೆಯವ್ರು ನಾನು ಯಾರು ಅಂತಾನೆ ಗೊತ್ತಿಲ್ಲದಿರೋರ್ಗೂ ಅನಿಸುತ್ತಾ. ಯೂಶಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಬಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ಅದು ಮಾಲ್ ಆಗಲಿ ಅಥವಾ ಸಿಂಗಲ್ ಸ್ಕ್ರೀನ್ ಆಗಲಿ ಎಲ್ಲರೂ ಕೂತಿರ್ತಾರೆ. ನೀವು ಸೈಡಲ್ಲಿ ನಿಂತ್ಕೊಂಡು ಜನಗಳ ರಿಯಾಕ್ಷನ್ ನೋಡ್ತಾ ಆ ಒಂದು ಜೆನ್ವಿನ್ ಒಂದು ಎಸೆನ್ಸನ್ನು ಫೀಲ್ ಮಾಡ್ತಾ ಇರ್ತೀರ. ಅದು ಎಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡುತ್ತೆ ಯೂಶಲಿ ಆರ್ಟಿಸ್ಟ್ಗಳನ್ನು, ಇನ್ಕ್ಲೂಡಿಂಗ್ ಅರ್ಚನಾ ಸೇರಿ. ನನಗೆ ಯಾವಾಗ ಗೊತ್ತಾ, ಫಸ್ಟ್ ಟೈಮ್ ಇದ್ದಾಗಿದ್ದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಶೋನಲ್ಲಿ. ನನ್ನ ಕ್ಯಾರೆಕ್ಟರ್ ಬಂದಾಗ ಜನರ ರಿಯಾಕ್ಷನ್ ಇದಕ್ಕೆ ಜನ ಆ್ಯಕ್ಟರ್ಸ್ ಎಲ್ಲ ಇಷ್ಟು ಕಷ್ಟಪಡ್ತಾರೆ. ಅಲ್ಲಿವರೆಗೂ ನನಗೆ ಅಂದರೆ ಅಷ್ಟು ನಾನು ಮಾಡಬೇಕು ಅಂತ ಏನಾದ್ರು ಅಂತ ಏನೋ ಒಂಥರ ನನ್ನ ತಲೆಯಲ್ಲಿ ಹೆಂಗೆ ಅಂದರೆ ಇದನ್ನು ಯಾರೇ ನೋಡ್ತಾರೆ, ನನ್ನದೇನು ನೋಡ್ತಾರೆ ಅನ್ನೋ ಥರನೇ ಏನೋ ನಾನು ಏನಕ್ಕೆ ಆ ಥರ ಅನ್ಕೋತಾ ಇದ್ದೋ ನನಗೆ ಗೊತ್ತಿಲ್ಲ. ಬಟ್ ಲೀಸ್ಟ್ ಎಕ್ಸ್ಪೆಕ್ಟೆಡ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಫಿಲಮ್ಗೆ ನನ್ನ ಪಾತ್ರದ ರಿಯಾಕ್ಷನ್ಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ. ಕನ್ನಡ ಇಲ್ಲೂ ಅಷ್ಟೇ ಥಿಯೇಟ್ರ್ ಊರ್ವಶಿಯಲ್ಲಿ ಆಚೆ ಎಲ್ಲ ಬರುವಾಗ ಎಲ್ಲರೂ ಸ್ಕೂಲ್ ಪುಟ್ಟೆ ಸ್ಮಿತಾ ನಾನೇ ಏನೋ ಅಂತಾರ. ಅದಾದಮೇಲೆ ನನಗೆ ಆ ಥರ ಎಲ್ಲೂ
ಬಟ್ ಫೀಲಿಂಗ್ ನೆನಪಿದೆ ನನಗೆ, ಸಿಕ್ಕಾಪಟ್ಟೆ ಖುಷಿ. ನನಗೇನೋ ಇಮೋಷ್ನಲ್ ಆಗಿ ಅತ್ತೆಲಾಗಿ ಏನೋ ಫುಲ್ ಖುಷಿ. ಆ ಒಂದು ಸಾರ್ಥಕ ಫುಲ್ ನನಗೆ ಹಿಂಗೆಲ್ಲ ಅನ್ಸುತ್ತೋ, ಈ ಥರ ಅನ್ಸುತ್ತಾ, ಇವ್ರಿಗೆ ಹಿಂಗೆಲ್ಲ ಮಾತಾಡಿಸ್ತಾರ. ನಾನು ಯಾವಾಗಲೂ ಚಾಟ್ಸ್ ಮಸಾಲೆ ಪುರಿ ತಿನ್ನೋ ಜಾಗಕ್ಕೆ ಹೋಗ್ತಾ ಇದ್ರು, ಬಟ್ ಆ ವೀಕ್ ಇಟ್ ವಾಸ್ ಡಿಫ್ರೆಂಟ್. ನೀವು ಅದು ಆ ಸಿನಿಮಾದಲ್ಲಿ ಕೇಕ್ ಹಚ್ಕೊಂಡಿರೋದು ಹೇಳ್ತೇನೆ, ಅಯ್ಯೋ ನನ್ನ ತಲೆ ಹೆಂಗೆ ಅಂದರೆ ಸ್ವಲ್ಪ ಸೀನಲ್ಲಿ ಕೇಕ್ ಮೆತ್ಕೊಂಡಿರಲಿಲ್ಲ ಅಂದರೆ ಇನ್ನೂ ನನ್ನ ಮುಖ ಇವ್ರಿಗೆ ಜಾಸ್ತಿ ಕಾಣಿಸಿರ್ತಿತ್ತೇನೋ, ಮುಖ ಜಾಸ್ತಿ ಕಾಣಿಸಿರ್ತಿತ್ತು ಈ ಥರ. ಅಲ್ಲ ನಾನು ಇವನ್ ವರುಣ್ ಅವ್ರಿಗೂ ಹೇಳಿದ್ದೆ, ನಿತಿನ್ಗೂ ಹೇಳಿದ್ದೆ, ಸಖತ್ ಗುರು ಅರ್ಚನಾ ಮಾತ್ರ ಆ ಓಮ್ನಿ, ಆ ಹಿಂದೆ ಆ ಬ್ಯಾಕ್ ಡೋರ್ ತೆಗೆಯೋದು, ಆ ಒಂದು ಚಿಕ್ಕ ಅರೇಂಜ್ಮೆಂಟು, ಆ ಬರ್ತ್ಡೇ ಅನ್ನುವಂಥದ್ದು ನಿಮಗೆ ಅದು ಗೊತ್ತಾಗ್ಬಿಡುತ್ತೆ. ಅರ್ಚನಾ ಅಂದರೆ ವೆನ್ ಯು ಆರ್ ಶೂಟಿಂಗ್ ಸಮಥಿಂಗ್ ಫಾರ್ ಕ್ರೇಜಿಯಾಗಿ ಶೂಟ್ ಮಾಡ್ತಿರ್ತೀವಿ, ನಮ್ಗೆ ಗೊತ್ತಾಗ್ತದೆ. ಸುಮ್ಮ 24 ಫೀಲ್ ಆಗ್ತದೆ ಮನುಷ್ಯ ಹೇಗಿದೆ. ಆ್ಯಕ್ಚುಲಿ ನನಗೆ ಅಂದರೆ ತುಂಬ ಏನು ಹೇಳೋದು, ನಾನು ತುಂಬ ನ್ಯೂಟ್ರಲ್ ಆಗಿದ್ದೀನಿ. ಇಷ್ಟ ಆಗತ್ತೆ ಅಂತ ಅನಿಸ್ತಾ ಇದೆ, ಆದರೆ ಸಂತೋಷ. ಎಸ್ ಅರ್ಚನಾ, ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ ಮನೆಗೆ ನಿಮ್ಮ ರಿಯಾಕ್ಷನ್ಸ್ನ ಜನ ಎಂಜಾಯ್ ಮಾಡಿ